ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರನಾಡಿ. ಹಾಗೆ ಇದೇ ತಿಂಗಳು 27ನೇ ತಾರೀಕು ನಮ್ಮ ಇಂಗ್ಲೀಷ್ ಕ್ಲಾಸಸ್ ಇರುತ್ತೆ. 5ನೇ ಬ್ಯಾಚ್ ಇಂಗ್ಲೀಷ್ ಕ್ಲಾಸಸ್ಸು ಸಂಜೆ ಮಾತ್ರ ನಾವು ಕೊಟ್ಟಿದ್ದೀವಿ. ಸಂಜೆ ಮಾತ್ರ ಇರ್ತಕ್ಕಂಥದ್ದು, ಸಾಯಂಕಾಲ ಮಾತ್ರ ಕ್ಲಾಸಸ್ಸು. 7ರಿಂದ 9 15 ದಿವಸದ ಕ್ಲಾಸ್ ಇರುತ್ತೆ. ಸೊ ದಯಮಾಡಿ ಆಸಕ್ತರು, ಇಂಗ್ಲೀಷ್ ಭಾಷೆಯಲ್ಲಿ ಕಲಿಬೇಕು ಅಂತ ಆಸಕ್ತರು ಖಂಡಿತ ಜಾಯ್ನ್ ಆಗಿ. 27ರಿಂದ ಸ್ಟಾರ್ಟ್ ಆಗುತ್ತೆ. ಕರೆಗಳನ್ನ ತೊಗೊಂಡೋಗೋಣ. ನಮಸ್ಕಾರ. ನಮಸ್ಕಾರ ಸರ್. ಹಾಂ, ಹೇಳಿ. ನಾವು ಹುಬ್ಬಳ್ಳಿಯಿಂದ ಮಾತಾಡೋದು ಸರ್. ನಮ್ಮ ಮಗನ ಮದುವೆ ಬಗ್ಗೆ ಕೇಳಬೇಕಿತ್ತು. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕಾ, ಜಾತಕಕ್ಕೆ ಹೋಗ್ಬೇಕಾ? ಪ್ರಶ್ನಾಶಾಸ್ತ್ರ ಸರ್. ಹಾಂ, ಹೇಳಿ. 1ರಿಂದ 249 ಒಂದು ಸಂಖ್ಯೆ ಹೇಳಿ. 42 ಸರ್. 42? ಹಾಂ ಸರ್. 42. ಒಂದು ನಿಮಿಷ. ಮ್ಯಾರೇಜ್ 7ನೇ ಮನೆ ಕೇತುವಿನ ಕಾಂಬಿನೇಷನ್ ಬರ್ತಾ ಇದೆ ಮ್ಯಾರೇಜ್ಗೆ. ಫಸ್ಟ್ ಮ್ಯಾರೇಜ್ ಬಗ್ಗೆ ಏನು ಕೇತು ಏನು ಹೇಳ್ತಾ ಇದ್ದಾನೆ ಅಂತ ನೋಡೋಣ. 2ನೇ ಮನೆ ತೋರಿಸ್ತಾ ಇದೆ ಮದುವೆ ಆಗೇ ಆಗುತ್ತೆ. ಆದರೆ 4ನೇ ಮನೆ ಸ್ವಲ್ಪ ಮದುವೆ ವಿಚಾರದಲ್ಲಿ ಆಸಕ್ತಿ ಕಮ್ಮಿ ಅಂತ ತೋರಿಸುತ್ತೆ ಓವರಾಲು. ಆದರೂ ಕೂಡ ಮದುವೆ ವಿಚಾರದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಇಲ್ಲಿ 10ನೇ ಮನೆ, 11ನೇ ಮನೆ, 10ನೇ ಮನೆ, 11ನೇ ಮನೆ, ನೆಕ್ಸ್ಟ್ ಬರ್ತಕ್ಕಂಥ ಶುಕ್ರನಲ್ಲಿರ್ತಕ್ಕಂಥ ಸೂರ್ಯನ ಚಂದ್ರ 11ನೇ ಮನೆ, 10, 11, 11. ರಾಹು ಬಂದಾಗ ಬದಲಾವಣೆ ಆಗುತ್ತೆ. ಶನಿ 2026, ಶುಕ್ರ, ರಾಹು. ಸೆಪ್ಟೆಂಬರಿಂದ 2024, ಸೆಪ್ಟೆಂಬರಿಂದ 2025 ಮಾರ್ಚ್ ಒಳಗಡೆ ಶುಕ್ರನ ಭುಕ್ತಿ ಬೇರೆ ಬಂದಿರೋದ್ರಿಂದ, ಶುಕ್ರ ಕಾರಕ ಆಗಿರೋದ್ರಿಂದ ಖಂಡಿತ ಆ ಟೈಮಲ್ಲಿ ವಿವಾಹ ಆಗುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ನಮಸ್ಕಾರ ಗುರುಗಳೇ. ಹಾಂ, ಹೇಳಿ. ಗುರುಗಳೇ, ನಮ್ಮ ಕೈ ದುಡ್ಡು ನಿಲ್ಲಲ್ಲ, ಹೇಳ್ಕೊಡಿ ಗುರುಗಳೇ. ಏನು ದುಡ್ಡು ನಿಲ್ಲಲ್ಲ? ನನ್ಗೆ ಕೊಡ್ರಿ, ನನ್ಗೆ ಕೊಡಿ. ಡೈಲಿ ಹಾಕಿ ನನ್ನ ಅಕೌಂಟ್ಗೆ ಇರ್ತದೆ. ನಿಲ್ಲಲ್ಲ ಗುರುಗಳೇ. ನನ್ನ ಅಕೌಂಟ್ಗೆ ಹಾಕ್ಬಿಟ್ರೆ ಇರ್ತದೆ ಯಾವಾಗಲೂ. ಕೈಗೆ ದುಡ್ಡು ನಿಲ್ಲಲ್ಲ ಅಂದರೆ ಖರ್ಚು ತಾನೇ? ಇಲ್ಲ ಗುರುಗಳೇ, ಖರ್ಚು ಇರಲ್ಲ. ಏನು ಅಂತ ಗೊತ್ತಿಲ್ಲ, ನನ್ನ ಕರ್ಮನ ಏನೋ ಸ್ವಲ್ಪ ದಯವಿಟ್ಟು ಹೇಳ್ಕೊಡ್ರಿ. ಏನು ಕರ್ಮ ರೀ? ಸ್ವಲ್ಪ ಬುದ್ಧಿ ಯೂಸ್ ಮಾಡ್ಬೇಕಲ್ರಿ. ಎಷ್ಟೇ ದುಡಿತೀರಾ ತಿಂಗಳಿಗೆ? ನಿಮ್ಗೆ ಗೊತ್ತು ತಾನೆ? ಟಿ ವಿಲಿ ಏನು ಹೇಳೋದು ಬೇಕಾಗಿಲ್ಲ. ಎಷ್ಟು ದುಡಿತೀರಾ ಅಂತ ಗೊತ್ತು ತಾನೆ? ಗೊತ್ತಾಯ್ತೆ ಅಂದ್ರೆ ಬರೀರಿ, ಪುಸ್ತಕ ತಗೊಂಡು ಬರೀರಿ. ಎಷ್ಟು ಸಂಪಾದನೆ ಮಾಡ್ತೀನಿ. ಸ್ವಲ್ಪ ನಾವು ಭೂತಯ್ಯನ ಮಗ ಅಯ್ಯೋದು ಫಿಲಮ್ ಸ್ವಲ್ಪ ನೋಡಿರಿ. ಭೂತಯ್ಯನ ಮಗ ಅಯ್ಯು ಅಂತ ಒಂದು ಫಿಲಮ್ ಇದೆ, ಅದನ್ನು ನೋಡಿ. ನನ್ನ ಸಜೆಷನ್ನು ಬರ್ಕೊಳ್ಳಿ ಒಂದು ಕಡೆ. ಎಷ್ಟು ನಾನು ಸಂಪಾದನೆ ಮಾಡ್ತೀನಿ ತಿಂಗಳಲ್ಲಿ, ಏನೇನಕ್ಕೆ ಖರ್ಚು ಮಾಡ್ತಾಯಿದ್ದೀನಿ. ಒಂದು ಚಾಕ್ಲೇಟ್ ತಗೊಂಡ್ರು ಬರೀರಿ, 2 ರೂಪಾಯಿ ಚಾಕ್ಲೇಟ್ ಕೊಟ್ಟೆ ಅಂತ ನಿಮಗೆ ಆಟೋಮೆಟಿಕ್ ಕಂಟ್ರೋಲ್ ಬಂದ್ಬಿಡ್ತದೆ. ಅರ್ಥ ಆಯ್ತಾ? ಕೆಲವೊಂದು ಸತಿ ನಾವು ಜಾತಕ ಜ್ಯೋತಿಷ್ಯಕ್ಕೆ ಹೋಗಬಾರ್ದು ಅನ್ನೋದು ನನ್ನ ಇದು. ಇನ್ಕಮ್ ಇಲ್ಲ ಅಂದಾಗ ಆವಾಗ ಗ್ರಹಗತಿಗಳನ್ನು ಪ್ರೇ ಮಾಡೋಣ. ಓಕೆ, ಅದು ಒಂದು ಪ್ರಶ್ನಾಶಾಸ್ತ್ರ ಹಾಕ್ತೀನಿ. 1ರಿಂದ 249 ಒಂದು ಸಂಖ್ಯೆ ಹೇಳಿ. ಎಷ್ಟು ಹೇಳಿ ಗುರುಗಳೇ? ನೋಡ್ರಿ, ಇಲ್ಲೂ ಇದೇ ಕತೆ ನಿಮ್ಮದು. 1ರಿಂದ 249 ಒಳಗಡೆನಾ? ಹಾಂ, 200 ಒಳಗಡೆ. ಓಹೋ, 249. ಅಲೋ, 50. 50 ಹೇಳಕ್ಕೆ ಅಷ್ಟೊಂದು ರಾಮಾಯಣ. ಖರ್ಚು ಜಾಸ್ತಿ ಆಗಲಿ ನಿಮ್ಗೆ. ಹಂಗಾರೆ ಖರ್ಚು ಆಗಬೇಕಾಗಿರೋದೆ. 1ರಿಂದ 249 ಒಂದು ಸಂಖ್ಯೆ ಹೇಳಿ ಅಂತಂದರೆ ಒದಾಡ್ತೀರ. ಖರ್ಚಿನ ಒಂದು ಬಾಪ್ತು ನೋಡಬೇಕು ಅಂತಂದರೆ 2ನೇ ಮನೆ ಶುಕ್ರ, ಕೂಡಿಡ್ತಕ್ಕಂಥ ಮನೆ ಶುಕ್ರ, ಖರ್ಚಾಗ್ತಕ್ಕಂಥದ್ದು ರಾಹು. ಸೊ ಶುಕ್ರನ ಕಾಂಬಿನೇಷನ್ ನೋಡಿದ್ರೆ 11, 11, 9 ಬರ್ತಾ ಇದೆ. ರಾಹುವಿನ ಕಾಂಬಿನೇಷನ್ 10, 6, 7, 11, 10, 11, 4, 11, 5, 12, 11, 5, 12 ವ್ಯಯ. 5, 12 ಬರ್ತಾ ಇದೆ ಇಲ್ಲಿ. 5, 12 ಏನಾದ್ರು ಜೂಜಾಡ್ತೀರೇನ್ರಿ ನೀವು? ಏನಿಲ್ಲ ಗುರುಗಳೇ. ಪಾನ್ ಮಸಾಲ, ಪಾನ್ ಹಾಕ್ಕೊಳ್ಳೋದು? ಇಲ್ಲ ಇಲ್ಲ, ಅದೆಲ್ಲ ಏನು ಚಟ ಇಲ್ಲ. ಏನು ಚಟ ಇಲ್ಲ. ಯೋಚನೆ ಮಾಡಿ ನನಗೆ, ಯಾಕಂದ್ರೆ ಇಲ್ಲಿ ಡೌಟ್ ಬರ್ತಾ ಇದೆ ಇಲ್ಲಿ. ಇಲ್ಲ ಗುರುಗಳೇ, ಏನು ಚಟ ಇಲ್ಲ, ಕೆಟ್ಟದ್ದು ಏನು ಇಲ್ಲ. ನೀವು ಹೇಳ್ತಿರಲ್ಲ, ಅದು ನೀವು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀರಿ, ಅದನ್ನೇ ಕೇಳ್ತಿದ್ದೀನಿ. ಮತ್ತೆ ಖರ್ಚಾಗ್ತಾ ಇದೆ ಏನ್ರಿ? ನಿಮಗೆ ತಾನು ನೀವು ಖರ್ಚು ಮಾಡ್ಕೊತೀವಿ, ಏನಕ್ಕೆ ನಮ್ಗೆ ಕೇಳ್ತಾ ಇದ್ದೀರಾ? ಇಲ್ಲಿ ನೋಡ್ರಿ 5, 12 ಬರ್ತಾ ಇದೆಯಲ್ಲ ಇಲ್ಲಿ.
ಏನು ದೋಷ ಇದೆಯಾ ನೋಡಿ ಗುರುಗಳೇ. ದೋಷನಾ? ಏನ್ರಿ ನೀವು ಕೇಳೋ ಪ್ರಶ್ನೆನೇ ಎಲ್ಲೋ ರಾಂಗ್ ಹೊಡಿತಾ ಇದೆ. ಹಾಂ, ಎಲ್ಲೋ ರಾಂಗ್ ಹೊಡಿತಾ ಇದೆ. ಬೇಕಂತ ಕೇಳಬೇಕು ಅಂತ ಕೇಳ್ತಾ ಇದ್ದೀರ ಅನಿಸುತ್ತೆ. ಹಾಂ, ಇಲ್ಲ ಗುರುಗಳ ಹಂಗೇನಿಲ್ಲ. ಏನು ತಿನ್ನಲ್ಲ ಅಂತೀರಾ, ಕುಡಿಯಲ್ಲ ಅಂತೀರಾ, ಪಾನಕಲ್ಲ ಅಂತೀರಾ, ಸುಮ್ ಖರ್ಚಾಗ್ತದ? ಆ ಥರ ದಾನಶೂರ ಕರ್ಣ ಮಗ ನೀವು. ಏನು ದಾನಶೂರ ಕರ್ಣನ ಮಗ ಇವರು ಪಕ್ಕ. ಫೋನ್ಗೆ 200 ರೂಪಾಯಿ ಹಾಕ್ತೀನಿ ನೋಡಿ. ಹಾಂ, ಅದೇ ಖರ್ಚು. ಫೋನ್ಗೆ 200 ರೂಪಾಯಿ ಹಾಕೋದು ಖರ್ಚಂತೆ. ಅದಷ್ಟೇ. ಹಾಂ, ಅದಕ್ಕೆ ಫುಲ್ ಖರ್ಚಾಗ್ತಾ ಇದೆ. ಏನು ಗೇಮ್ಗೆ ಮಾಡ್ತೀರಾ ನೋಡಿ ಅದರಲ್ಲಿ? ಫೋನ್ಗೆ 200 ರೂಪಾಯಿ ಹಾಕಿ ಏನು ವೇಸ್ಟ್ ಖರ್ಚೇ ಇಲ್ಲ ನಾನು. ಮತ್ತೆ ಏನಕ್ಕೆ ಖರ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಒಂದು ಬೇಕರಿಲಿ ಒಂದು ಬಿಸ್ಕೆಟು ತಿನ್ನಲ್ಲ ನಾನು. ಓಹೋ, ಆ ಥರ ಇದ್ದೀನಿ. ಸರಿ, ನಿಮ್ಮ ಫಸ್ಟ್ ಆಫ್ ಆಲು ನಾನು ಕರೆಕ್ಟಾಗಿ ಅವ್ರಿಗೆ ಕೊಟ್ಟಿದ್ದೀನಿ ಸಲಹೆ. ಅದಕ್ಕೆ ಜಾತಕಗಳನ್ನ ನೋಡಬಾರ್ದು ಅಂತ ಅದಕ್ಕೆ ಹೇಳ್ತಾ ಇರೋದು. ಕರೆಕ್ಟಾಗಿ ಕೊಡ್ತೀವಿ ನಾವು, ಹೇಳ್ತೀವಿ ಗುರುಗಳು ಕರೆಕ್ಟಾಗಿ ಹೇಳ್ತೀವಿ. ಅಲ್ಲಿ ಕ್ಲೀನಾಗಿ ಹೇಳಿದ್ದೀನಿ, ಏನು ಖರ್ಚು ಬರ್ಕೊಳ್ಳಿ ಅದು ಬರ್ಕೊಳ್ಳಿ, ಎಲ್ಲೆಲ್ಲಿ ಖರ್ಚು ಎಕ್ಸ್ಟ್ರಾ ಮಾಡ್ತೀವಿ. ಇಲ್ಲಿ ನೋಡಿದ್ರೆ ಬರೀ 200 ರೂಪಾಯಿ ಮೊಬೈಲ್ಗೆ ಹಾಕ್ತಾರಂತೆ, ಆದರೂ ಖರ್ಚಂತೆ. ಸರಿ, ಟೈಮ್ ವೇಸ್ಟ್ ಮಾಡೋದು ಬೇಡ ನಾವು ಇಂಥದಕ್ಕೆಲ್ಲ. ಮುಂದೆ ಹೋಗೋಣ. ನಮಸ್ಕಾರ. ನಮಸ್ತೆ ಗುರುಜಿ. ನಿಮ್ಗೆ ಏನಾದ್ರು ಖರ್ಚಾಗ್ತಾ ಇದೆಯಾ? ಈಗ ಯಾರ ಕಾಲ್ ಮಾಡಿದ್ರಲ್ಲ, ಏನಕ್ಕೂ ಖರ್ಚು ಮಾಡಲು ಅಂತ ಖರ್ಚಾಗ್ತಾ ಇದೆಯಂತೆ. ಏನೇನು ವಿಚಿತ್ರ ಜನಗಳು. ನನ್ನ ತಮ್ಮನ ಮದ್ವೆ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತಾ ಪ್ರಶ್ನಾಶಾಸ್ತ್ರನಾ? ಇಲ್ಲ, ಪ್ರಶ್ನಾಶಾಸ್ತ್ರ ಹೋಗ್ತೀನಿ. ನಂಬರ್ ಹೇಳಿ. 1 to 249. 46 ಗುರುಜಿ. 46 ಮ್ಯಾರೇಜ್. ಲಾಸ್ಟ್ ಗುರುಜಿ. 7ನೇ ಮನೆ ರಾಹು ಕಾಂಬಿನೇಷನ್ ಬಂದಿದೆ. ರಾಹು ಕಾಂಬಿನೇಷನ್ ಮ್ಯಾರೇಜ್ಗೆ ನೋಡೋಣ. ರಾಹು ಏನು ಹೇಳ್ತಾ ಇದೆ ಅಂತ ನೋಡೋಣ. ರಾಹು ಸ್ವಲ್ಪ ಹಿಂದೆ ಹೋಯ್ತು. ಓಕೆ ನೋಡಿ, ಹಿರಿಯರು ಸೇರಿ ಮಾಡಿದ್ರೆ ಖಂಡಿತ ಆಗುತ್ತೆ. ಹಿರಿಯರು ಸೇರಿ ಮಾಡಬೇಕು. ಅರ್ಥ ಆಯ್ತಾ? ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ 10ನೇ ಮನೆ 9ನೇ ಮನೆ 11ನೇ ಮನೆ ಬಂದಿದೆ ಅಂದರೆ ಸರಿಯಾಗಿ ಬರ್ತಾ ಇರೋದು ಯಾವುದು ನಿಮ್ಮ ಲೆವೆಲ್ಗೋ ಅಥವಾ ನಿಮ್ಮ ಪ್ರತಿಷ್ಠೆಗೋ ಯಾವುದೋ ಬರ್ತಾ ಇಲ್ಲ. ಇಲ್ಲಿ ಹಂಗೆ ಆಗಿದೆ. 8ನೇ ಮನೆ 9ನೇ ಮನೆ ಬೇರೆ ಸೇರಿದೆ. ಇಲ್ಲಿ ಇದರಲ್ಲಿ ಬರೀ 8ನೇ ಮನೆ ಇದೆ, ಇಲ್ಲಿ 9ನೇ ಮನೆ ಇದೆ, ಇಲ್ಲಿ 10ನೇ ಮನೆ ಇದೆ. ಪ್ರತಿಷ್ಠೆಗೋಸ್ಕರ ನಿಮ್ಗೆ ಯಾವುದು ನೀವು ಫ್ಯಾಮಿಲಿ ಸೆಟ್ ಮಾಡ್ಕೋತಾ ಇಲ್ಲ, ಕಷ್ಟ ಆಗುತ್ತೆ. ಪ್ರತಿಷ್ಠೆ ಬಿಟ್ಟು ಒಂದು ಒಳ್ಳೆ ಹುಡುಗಿ ಬರಲಿ ಅಂದರೆ ಆಗುತ್ತೆ ಅಂತ ಇಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಹೇಳಿದೆ. ಸೊ ಇದಕ್ಕೆಲ್ಲ ನಾವು ಸಲಹೆ ಕೊಡೋಕ್ಕಾಗಲ್ಲ, ಕಷ್ಟ. ಸೊ ಇಲ್ಲಿ ಮಂಗಳನ ಕಾರಕದಲ್ಲಿ ಬಂದಿರತಕ್ಕಂಥದ್ದು ತೊಗರಿಬೇಳೆನ ದಾನ ಮಾಡಿ ಸ್ವಲ್ಪ ಪ್ರತಿಷ್ಠೆನ ಕಮ್ಮಿ ಮಾಡ್ಕೋಬೇಕು. ಕೆಲವ್ರದೆಲ್ಲ ಹಿಂಗೆ ಎಲ್ಲ ಗ್ರಹಗಳೇ ಹೇಳ್ಬೇಕೇನ್ರಿ? ಕೆಲವ್ರಿಗೆ ಅರ್ಥನೇ ಆಗಲ್ಲ. ನನಗೆ ಒಂದು ಅರ್ಥ ಆಗಿಲ್ಲ, ಎಲ್ಲ ಗ್ರಹಗಳೇ ಹೇಳ್ಬೇಕಾ? ಓ, ಇವ್ರಿಗೆ ಲೆವೆಲ್ ಇರೋರನ್ನೇ ನೋಡ್ತಾ ಇದ್ದಾರೆ. ಅಲ್ಲಿ ಮದುವೆ ವಿಚಾರ, ಒಂದು ಬಂದಿರತಕ್ಕಂಥ ಹುಡುಗಿ ಒಳ್ಳೆತನ, ಒಳ್ಳೆ ಎಜುಕೇಷನ್ನು, ಚೆನ್ನಾಗಿ ನೋಡ್ಕೊಳ್ತಾಳೆ, ಅದೆಲ್ಲ ಬಿಟ್ಬಿಡಿ. ನಾವು ಈ ಲೆವೆಲ್ಲು, ನಮ್ಮದು ಇದೇ ಲೆವೆಲ್ಲು, ಒಳಗಡೆ ಕಿತ್ತೋಗ್ಲಿ ಪ್ರಾಬ್ಲಮ್ ಇಲ್ಲ, ನಮ್ಮದು ಲೆವೆಲ್ ತೋರಿಸ್ಬೇಕು. ಇದಕ್ಕೆಲ್ಲ ಗ್ರಹಗಳು ಸಹಾಯ ಮಾಡಲ್ಲ. ಹೇಳಿದ್ದೀನಿ, ನಾನು ಸಾಕಷ್ಟು ಜಾತಕಗಳು ನೋಡಿದ್ದೀನಿ. ಮದುವೆ ಆಗಿಲ್ಲ ಅನ್ನೋಕ್ಕೆ ಮುಖ್ಯ ಕಾರಣ ಜಾತಕ ಅಲ್ಲ, ಸ್ವಪ್ರತಿಷ್ಠೆ, ಸ್ವಯಂ ಪ್ರತಿಷ್ಠೆಗಳು ಕೂಡ ಇನ್ಕ್ಲೂಡ್ ಆಗಿದೆ. ಪಬ್ಲಿಕ್ ಅವರು ಎಲ್ಲನೂ ತಗೊಂಡು ನವಗ್ರಹಗಳಿಗೆ ಹಾಕರೆ ದೋಷ ನಿಮಗೆ. ನಾವು ಬಂದಿದ್ದು ಮಾಡ್ಕೋತಾ ಇದ್ದೀವ, ಸಿಕ್ಕಿದ್ದು ಮಾಡ್ಕೋತಾ ಇದ್ದೀವ? ಅವೆಲ್ಲ ಇಲ್ಲ. ಈಗ ಏಜ್ ಬೇರೆ ನೋಡಿಲ್ಲ ಅವ್ರದ್ದು. ಏಜ್ ನೋಡಿದರೆ ಅವಾಗ ಇನ್ನೂ ಹಾಕೋತಾ ಇದ್ದೆ. ಹಾಂ, ನಮಸ್ಕಾರ. ಸರ್, ಹೇಳಿ. ಮಗನ ಬಗ್ಗೆ ಕೇಳಬೇಕು ಸರ್. ಅದ್ರ ಬಗ್ಗೆ? ನಂಬರ್ ಬಗ್ಗೆ, ಮಗನ ಬಗ್ಗೆ. ನಂಬರಾ? ನಂಬರ್ ಬಗ್ಗೆ ಹೇಳ್ತೀನಿ. 9 ಸರ್. ಏನು ವಿಚಾರಮ್ಮ? ಸರ್, ಹೈಯರ್ ಸ್ಟಡಿ ಮಾಡ್ತಿದ್ದಾನೆ, ಅದರಲ್ಲಿ ಮುಂದುವರಿತಾನೆ ಎಲ್ಲ ಕೇಳಬೇಕು. ಹೈಯರ್ ಸ್ಟಡೀಸ್ ಆಲ್ರೆಡಿ ಮಾಡ್ತಾ ಇದ್ದಾಗ ಅದ್ರ ಮುಂದುವರಿಯೋದೇನಿದೆ? ಅದ್ರ ಬೇರೆ ಇದೆಯಾ? ಅಂದ್ರೆ ಇಲ್ಲಿಂದ ಎಜುಕೇಶನ್ಗೂ ಅಲ್ಲಿಂದ ಎಜುಕೇಶನ್ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ, ಅದಕ್ಕೋಸ್ಕರ. ಸರಿ, 1 to 249 ನಂಬರ್ ಹೇಳಿ. 9 ಸರ್. ಸರಿ, ಎಜುಕೇಷನ್. ಸೊ 9th ಹೌಸ್ ನೋಡೋಣ. 9ನೇ ಮನೆ ಗುರು, 9ನೇದು ಹೈಯರ್ ಎಜುಕೇಷನ್, ಗುರುನ ನೋಡೋಣ. ಗುರು ಕಾಂಬಿನೇಷನಲ್ಲಿ ಎಜುಕೇಷನಲ್ಲಿ ಜುಪಿಟರ್. 1 1 5 5. ಎಫರ್ಟ್ ಸಿಕ್ಕಾಪಟ್ಟೆ ಹಾಕಬೇಕು ಅಂತ ಬರ್ತಾ ಇದೆ. ಎಫರ್ಟ್ ಹಾಕಿದ್ರೆ ಮಾತ್ರ ಆಗುತ್ತೆ. 1 ಅಂದರೆ ಸ್ವಯಂ ಎಫರ್ಟ್, ಇದು ಸಿಕ್ಕಾಪಟ್ಟೆ ಎಫರ್ಟು. ಅಲ್ಲಿ ಸಾಧ್ಯವಾದರೆ ಟ್ಯೂಷನ್ಸ್ ಏನಾದ್ರು ಇದ್ದರೆ ಸೇರ್ಕೊಳ್ಳೋಕ್ಕೆ ಹೇಳಿ. ಅರ್ಥ ಆಯ್ತಾ? ಓಕೆ ಸರ್. ಟ್ಯೂಷನ್ ಸೇರಿಕೊಳ್ಳೇಬೇಕು. ಯಾಕಂದರೆ ಇಲ್ಲಿ ಪರ್ಸೆಂಟೇಜು 40% ಬರ್ತಾ ಇದೆ. ನಾಟ್ ಎ ಗುಡ್ ಸೈನ್. ಸೊ ಅಲ್ಲಿ ಬಿಟ್ಟು ಬರೋ ಚಾನ್ಸಸ್ ಇದೆ. ದಯವಿಟ್ಟು ಬಿಟ್ಟು ಬರೋದು ಬೇಡ. ಅರ್ಥ ಆಯ್ತಾ? ಕೆಲವರೆಲ್ಲ ಲಕ್ಷ ಕೊಟ್ಟು ಅಲ್ಲಿ ಇಲ್ಲಿ ಅಬ್ರಾಡ್ಗೆ ಕಳಿಸ್ಬಿಡ್ತಾರೆ. ಅಲ್ಲಿ ಹೋಗಿದ ತಕ್ಷಣ ತುಂಬ ಸ್ಟ್ರಾಂಗ್ ಇರಬೇಕು, ಮೆಂಟಲಿ ಸ್ಟ್ರಾಂಗ್ ಇರಬೇಕು. ಅವರೇ ಕೂತ್ಕೋಬೇಕು, ಅವರೇ ಮಾಡಬೇಕು, ವರ್ಕ್ ಮಾಡಬೇಕು. ಇಲ್ಲೆಲ್ಲ ಫೆಸಿಲಿಟಿ ಇರುತ್ತೆ.
ಇಲ್ಲಿ ಓದ್ದೇವ್ರು ಚಿಂತೆ ಇಲ್ಲ. ಅಲ್ಲಿ ಹೋದ್ಮೇಲೆ ಮಾತ್ರ ಅಬ್ರಾಡ್ಗೆ ಹೋಗೋರು ತುಂಬ ಜನ ಇಷ್ಟ ಇರ್ತಾರೆ. ಸಖತ್ ಹಾರ್ಡ್ ವರ್ಕ್ ಮಾಡಬೇಕು. ಊಟಕ್ಕೆ ಗೀಟಕ್ಕೆ ಫೆಸಿಲಿಟೀಸ್ಗೆಲ್ಲ ಅಲ್ಲೆಲ್ಲ ಯಾರೂ ಇರಲ್ಲ. ಅಮ್ಮ ಇರಲ್ಲ, ಅಪ್ಪ ಇರಲ್ಲ. ನೆಮ್ಮದಿಯಾಗಿ ಮಲ್ಕೊಳ್ಳೋಣ ಅಂತಂದರೆ ಇರಲ್ಲ. ವೆರಿ ಡಿಫಿಕಲ್ಟ್. ಇಟ್ಸ್ ಎ ಹಾರ್ಡ್ಶಿಪ್. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ ಗುರುಜಿ, ನಾನು ನಿಖಿಲ್ ಅಂತ, ತಿಪ್ಟೂರು ತಾಲೂಕು. ಓಕೆ. BA LLB ಮಾಡ್ತಾ ಇದ್ದೀನಿ. ಎಜುಕೇಶನ್ ಬಗ್ಗೆ ಕೇಳಬೇಕಾಗಿತ್ತು. ಮಾಡ್ತಾ ಇದ್ದೀರಲ್ಲ, ಅದನ್ನೇ ತಾನೇ ಕಂಟಿನ್ಯೂ ಮಾಡೋದು? ಹಾಂ ಸರ್, ಅದನ್ನೇ. ಬಟ್ ಮುಂದೆ ಲೈಫ್ ಹೇಗಿರುತ್ತೆ ಅಂತ ಕೇಳೋಣ ಅಂತ. ಮುಂದೆ ಲೈಫ್ ಮಾಡಿದ್ರೆ ಅನುಕೂಲ ಇದೆಯಾ ಅಂತ. ಈಗ ಅದು ಸರಿಗೆ ಬರಲ್ಲ. MBBS ಮಾಡಿ ಅಂದರೆ ಏನು ಮಾಡೋಣ? ಅಲ್ಲ ಆಗತ್ತಾ? ಆಗಲ್ಲ ತಾನೇ? ಅಲ್ಲ, ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಆದ್ರೂ ನೀವ್ ಹೇಳಿದ್ರೆ ಒಂಥರ ಎನರ್ಜಿ ಇರುತ್ತಲ್ಲ. ಥ್ರಿಲ್ ಅಂತೆ. ಎನರ್ಜಿ ಆಯ್ತು. ಪಾಸಿಟಿವ್ ಎನರ್ಜಿ. ಪಾಸಿಟಿವ್ ಏನು? ನಾವು ಇಲ್ಲಿಂದ ಪಾಸಿಟಿವ್ ಚಾರ್ಜರ್, ಇಲ್ಲಿ ಕರೆಂಟ್ ಚಾರ್ಜರ್. 1 to 240 ನಂಬರ್ ಹೇಳಿ. ಡೇಟ್ ಆಫ್ ಬರ್ತ್ ಹೇಳ್ತೀನಿ. ಬೇಡ 1 to 249. ಅದು 10th ನೋಡ್ಬಿಟ್ಟು ಆ ಲೈನ್ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಡ್ತೀನಿ. ಓಕೆ. 49. 49. ಹಾಂ, 49 ಜಾಬ್. 10ನೇ ಮನೆ ನೋಡೋಣ. 10ನೇ ಮನೆ ಶನಿ ಕಾಂಬಿನೇಷನ್ ಬಂದಿದೆ. ಶನಿ ನಿಮಗೆ ಒಳ್ಳೆ ಕಡೆ ತಗೊಂಡು ಹೋಗ್ತಾನ, ನೋಡೋಣ. ಶನಿ 9, 11, 12 ಚೆನ್ನಾಗಿದೆ ರೀ. ಫಸ್ಟ್ ಕ್ಲಾಸಾಗಿರ್ತೀರ. ಹೋಗ್ಬನ್ರಿ. 7, 9, 10, 11 ಎಲ್ಲ ಇದೆ. ಆದರೆ ನಿಮ್ಗೊಬ್ಬರು ಗಾಡ್ ಫಾದರ್ ಇರಬೇಕು. ಅಂದರೆ ಒಬ್ಬರು ಕೆಳಗಡೆ ಸ್ವಲ್ಪ ದಿವಸ ವರ್ಕ್ ಮಾಡಾದ್ಮೇಲೆ ನಿಮಗೆ 10 ಬರುತ್ತೆ. ಅಂದರೆ ಅಲ್ಲಿ 9 ಅಂತಂದರೆ ಒಬ್ಬರು ಸಪೋರ್ಟ್ ಇರಬೇಕು. ಯಾವ್ದಾದ್ರು ಒಬ್ಬರು ಸೀನಿಯರ್ ಜೊತೆ ಹೆಚ್ಚು ದಿವಸ ಇದ್ದಷ್ಟು ಆದಮೇಲೆ ಇದು ಸಕ್ಸಸ್ ಆಗುತ್ತೆ. 8 ಕೂಡ ಒಳ್ಳೇದಿದೆ. 100% ಸಕ್ಸಸ್ ಆಗುತ್ತೆ. ಹೋಗಿ ಬನ್ನಿ. ನಮ್ಮ ಇಂಗ್ಲೀಷ್ ಕ್ಲಾಸಸ್ಸು ಇರ್ತಕ್ಕಂಥದ್ದು ಇದೇ ತಿಂಗಳು 27ನೇ ತಾರೀಕು. ಆಸಕ್ತಿ ಇರೋರು ರಿಜಿಸ್ಟರ್ ಮಾಡ್ಕೊಳ್ಳಿ. ಒಂದು VT ನೋಡ್ಕೊಂಬರೋಣ ಬನ್ನಿ. Astrology is an ancient subject which helps to predict all our life events. Already 60,000 plus students have learnt astrology from Pandit Dinesh Guruji and predicting their future. Every life events are based on the planetary position in Kundali, and it changes when Dasha Bhukti changes. Any negative effect of current or next Dasha can be reduced by chanting mantras and with simple remedies. Here is a golden opportunity to learn astrology online through Zoom app live sessions. It's a 15 days online course, starts from 27th of May from 7 to 9 p.m. For further details and for registration, please contact Nakshatra Nadi. Thank you. ವೆಲ್ಕಮ್ ಬ್ಯಾಕ್. ಹಾಗೆ ಜೂನ್ 24 ನಮ್ಮ 102ನೇ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಜೀವನದಲ್ಲಿ ಅದೃಷ್ಟದ ಬಗ್ಗೆ ಮತ್ತು ಯಾವ್ಯಾವ ಲೈನ್ಗೆ ಹೋಗಬೇಕು, ಏನೇನು ಮಾಡಬೇಕು, ಯಾವುದು ಸರಿ ಮಾಡ್ಕೋಬೇಕು. 15,000 ರೂಪಾಯಿ ನಾವು ಚಾರ್ಜ್ ಮಾಡ್ತೀವಿ. 15 ದಿವಸ ಕ್ಲಾಸು. ಆ್ಯಪ್ ಬರುತ್ತೆ. ಅದೃಷ್ಟ ನಿಮ್ಮ ಕೈಯಲ್ಲಿದೆ, ಕಲೀರಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಹಲೋ. ಹಾಂ ಹೇಳಿ. ನಮಸ್ಕಾರ. ಹಲೋ, ನಾವು ಬೆಳಗಾವಿಯಿಂದ ಕಾಲ್ ಮಾಡ್ತಿದ್ವಿ ಸರ್. ಆಯಿತು, ವೆರಿ ಗುಡ್. ಹಾ ರೀ, ಸ್ವಲ್ಪ ಆರೋಗ್ಯನೇ ಸರಿ ಇರಂಗಿಲ್ರಿ ಸರ್. ಏನಾಗಿತ್ತು ಅಂತ ನೋಡ್ಬೇಕಾಗಿತ್ರಿ. ಯಾರಿಗೆ? ನಮಗೆ ರೀ. ಸರಿ, 1 ರಿಂದ 249 ಒಂದು ಸಂಖ್ಯೆ ಹೇಳಿ. 5 ರೀ. 5. ಹೆಲ್ತ್. 6ನೇ ಕಸ್ಪ್ ನೋಡೋಣ. 6ನೇ ಕಸ್ಪು ಮಂಗಳ ಕಾಂಬಿನೇಷನ್ ಬಂದಿದೆ. ಮಂಗಳನ ಕಾಂಬಿನೇಷನಲ್ಲಿ ಹೆಲ್ತ್ ನೋಡೋಣ. ಮಂಗಳ 12, ಅಲ್ಲಿಂದ ಶನಿ 11, ಆಮೇಲೆ ಗುರು 11. ಸೊ 12ನೇ ಮನೆ ಮತ್ತು 8ನೇ ಮನೆ ಮಂಗಳನ ಕಾಂಬಿನೇಷನ್ ಬಂದಿರೋದ್ರಿಂದ ಶನಿ 11 ಮತ್ತು ಗುರು 1ನೇ ಮನೆ ತೋರಿಸ್ತಾ ಇರೋದ್ರಿಂದ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಏನೂ ಸಮಸ್ಯೆ ಇಲ್ಲ. ಟೆನ್ಷನ್ ಮಾಡ್ಕೊಳ್ಳೋದು ಬಿಟ್ಟರೆ ಬೇರೆ ಏನು ಕಾಂಬಿನೇಷನ್ ತೋರಿಸ್ತಾ ಇಲ್ಲ. ಆರೋಗ್ಯದಲ್ಲಿ ತಲೆನೋವು, ಟೆನ್ಷನ್ನು, ಈ ಪ್ರೆಷರ್ ಅಂತಾರಲ್ಲ, ಪ್ರೆಷರ್ ಅದು ಜಾಸ್ತಿ. ಸೊ ಬಂದರೆ ಮೈಕೈ ನೋವು ಬರ್ತಕ್ಕಂಥದ್ದು, ಕೈಕಾಲು ನೋವು ಬರ್ತಕ್ಕಂಥದ್ದು, BP, ಸ್ವಲ್ಪ ಈ ತಲೆನೋವು, ಇಂಥದ್ದೇ ಬಿಟ್ಟರೆ ಮೇಜರ್ ಇಲ್ಲ. 11 ಕಾಂಬಿನೇಷನ್ ಬಂದಿರೋದ್ರಿಂದ ಅಂಥ ಸಮಸ್ಯೆ, ಮೇಜರ್ ಸಮಸ್ಯೆ ಇಲ್ಲ ಅಂತ ಬರ್ತಾ ಇದೆ. ಕೇಳಿಸ್ತಾ? ಹಾಂ ರೀ. ಹಾಂ, ಏನು ನಾನು ಹಿಂಗೆ ಹೇಳ್ತಾ ಇದ್ದೀನಿ, ನೀವು ಹೇಳಿದ್ರೆ ನನಗೆ ಕನ್ಫರ್ಮ್ ಆಗುತ್ತೆ. ಹಾಂ ರೀ. ಒಂದ್ ಸ್ವಲ್ಪ ಕನ್ಸು ಬಿದ್ದಂಗೆ ಆಗೋದು, ತುಂಬಾ ಗಾಬರಿ ಆಗೋದು, ಭಾಳ ತ್ರಾಸ ಆಗ್ತಾ ಇದೆ ರೀ. ಅದು ಅಷ್ಟೇನಾ? ಹಾಂ ರೀ. ಅಷ್ಟೇ ತಾನೇ? ಯಾರು ಮಂತ್ರ ಮಾಡಿದಾರೆ ಏನೋ ಅಂತ. ನಿಮ್ಗ? ಹಾಂ ರೀ. ಯಾವ ದೇಶದ ರಾಣಿ ನೀವು, ಅಥವಾ ಯಾವ ರಾಜ್ಯದ CM ನೀವು? ನಿಮ್ಮ ಮೇಲೆ ಮಂತ್ರ ಹಾಕಕ್ಕೆ? ಹಾಂ,
ಇಲ್ಲ ರೀ. ನಾನು ಹೇಳಿಲ್ವ ಆವಾಗಲೇ 12ನೇ ಮನೆ ಸುಮ್ಮನೆ ತಲೆನೋವು ಇವೆಲ್ಲ. ಸುಮ್ಮನೆ ತೊಗರಿ ಬೇಳೆ ದಾನ ಮಾಡಿ 7 ಮುಖದ ರುದ್ರಾಕ್ಷಿ ಹಾಕಿ, ಇಲ್ಲಾಂದರೆ ಶನಿದೇವ್ರ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹೊಡೀರಿ, ಏನೂ ಪ್ರಾಬ್ಲಮ್ ಇಲ್ಲ. ಅರ್ಥ ಆಯ್ತಾ? ಜಾತಕ ನೀಟಾಗಿದೆ. ಸುಮ್ಮನೆ ಅನ್ಕೊಳ್ಳೋದು ಬೇರೆ, ನಿಜವಾಗ್ಲೂ ಬರೋದು ಬೇರೆ. ಒಳ್ಳೇದಾಗಲಿ. ಕೆಲವು ಸುಮ್ಮನೆ ಅನ್ಕೊಂಬಿಡ್ತಾರೆ, ಯಾರೋ ನಮಗೇನೋ ಮಾಡಿಸ್ಬಿಟ್ಟವ್ರೆ, ಕೂತಿರ್ತಾರೆ ಖಾಲಿ. ಕೆಲ್ಸಕ್ಕೆ ಹೋಗ್ಬೇಕು ಇಂಥವ್ರು. ಕೆಲ್ಸಕ್ಕೆ ಹೋಗಿ ಟೆನ್ಷನ್ ಬರಬೇಕು, ದುಡ್ಡು ಮಾಡಬೇಕು, ಸಂಸಾರ ನಡೆಸಬೇಕು, ದುಡಿಬೇಕು. ಈ ಒಂದು ಪ್ರೆಷರ್ ಇದ್ದರೆ ಅವಾಗ ಯಾವ ಮಾಟ ಮಂತ್ರನೂ ತಗಲೋದಿಲ್ಲ, ಆಗೋದಿಲ್ಲ. ನಮಸ್ಕಾರ. ಹಲೋ, ನಮಸ್ಕಾರ ಸರ್. ಹಾಂ ಹೇಳಿ ಸರ್, ನಮ್ಮ ಬಗ್ಗೆ ಕೇಳಬೇಕಿತ್ತು. ಹೇಳಿ. ಡೇಟ್ ಆಫ್ ಬರ್ತು 2/10/2001. 2/10/2001. ಹಾಂ. ಸಮಯ ಬೆಳಗ್ಗೆ 5 ಗಂಟೆ 5 ನಿಮಿಷ. ಹುಟ್ಟಿದೂರು ಯಲಬುರ್ಗ, ಕೊಪ್ಪಳ ಡಿಸ್ಟಿಕ್. ಯಲಬುರ್ಗ. ಓಕೆ. ಸೊ ನಿಮ್ಮ ರಾಶಿ ಬಂದ್ಬಿಟ್ಟು ಮೀನರಾಶಿ, ಉತ್ತರ ಭಾದ್ರಪದ ನಕ್ಷತ್ರ, ಸರಿನಾ? ಸರಿ ಸರ್, ಹೌದು. ಸದ್ಯಕ್ಕೆ ಇವಾಗ ನಡೀತಾ ಇರ್ತಕ್ಕಂಥ ದಶ 2030ವರೆಗೂ ಬುಧ ದಶೆ ನಡೀತಾ ಇದೆ. ಬುಧ ದಶ 2, 4, 7 ಚೆನ್ನಾಗಿದೆ. ಬುಧ ಆದಮೇಲೆ ಕೇತು 4, 4 ಚೆನ್ನಾಗಿದೆ. ಟೀಚಿಂಗು ಅಥವಾ ಕೃಷಿ ಅಥವಾ ಟೆಕ್ನಿಕಲ್ ಸೈಡು ಮತ್ತು ಮ್ಯಾನೇಜ್ಮೆಂಟ್ ಸೈಡು ಅಲ್ಟಿಮೇಟ್ ಆಗಿದೆ. ಏನು ಕೇಳಬೇಕು? ಅದೇ ಇವಾಗ ನಂದು ಇಂಜಿನಿಯರಿಂಗ್ ಫೈನಲ್ ಸೆಮ್ಮಲ್ಲಿ ಇದ್ದೆ ಸರ್, ಯಾವುದು ಪ್ಲೇಸ್ಮೆಂಟ್ ಆಗಿಲ್ಲ. ಅದಕ್ಕೆ ಯಾವ್ದಾದ್ರು ಜಾಬ್ ಹೋಗ್ಬೇಕಾ, ಇಲ್ಲ ಗೌರ್ಮೆಂಟ್ ಎಕ್ಸಾಮ್ ಟ್ರೈ ಮಾಡಬೇಕಾ? ಗೌರ್ಮೆಂಟ್ ಎಕ್ಸಾಮ್ ಎಲ್ಲ ಅಷ್ಟು ಈಸಿ ಇಲ್ಲ, ಕಷ್ಟ ಇದೆ. ರಾಹುನಲ್ಲಿ 10 ಬಂದಿದೆ, ಪರವಾಗಿಲ್ಲ. ಬಟ್ ಆದರೆ ಪ್ರೈವೇಟ್ ಹೋಗಿ ಗೌರ್ಮೆಂಟ್ ಟ್ರೈ ಮಾಡ್ತಾಯಿರಿ. ನೀವು ಗೌರ್ಮೆಂಟ್ಗೆ ಹೋದರೆ ಇಲ್ಲಿರ್ತಕ್ಕಂಥ ಕಾಂಬಿನೇಷನ್ 4-4-4-4 ಮಲ್ಲಿ ಕೂರಿಸ್ಬಿಡುತ್ತೆ. ಅರ್ಥ ಆಯ್ತಾ? ಪ್ರೈವೇಟ್ ಫಸ್ಟ್ ಹೋಗಿ ಪ್ಲೇಸ್ಮೆಂಟ್ ಸಿಗುತ್ತೆ. ಯಾಕಂದರೆ ಬುಧನ ಅಂತರ್ಭುಕ್ತಿ ಇದೆ. ಅದಾದಮೇಲೆ ಕೇತು ಬರ್ತಾನೆ. ಕೇತು ಎಂಡಿಂಗಲ್ಲಿ ಹತ್ತಿದೆ, ಕಮ್ಮಿ ಸ್ಯಾಲ್ರಿ ಕೊಡ್ತಾನೆ. ಪ್ರೈವೇಟ್ ಹೋಗಿ ಗೌರ್ಮೆಂಟ್ ಟ್ರೈ ಮಾಡ್ತಾಯಿರಿ. ಅದು ಬಂತು ಅಂದರೆ ಆ ಕಡೆ ಜಂಪ್ ಮಾಡಿ, ಇಲ್ಲಾಂದರೆ ಇಲ್ಲೇ ಇರಿ. ಯಾಕಂದರೆ ಸೂರ್ಯನಲ್ಲಿ ಚಂದ್ರಲ್ಲಿ 10 ಬರಬೇಕು. ಅಲ್ಲಿ ಸ್ವಲ್ಪ ಹೆಚ್ಚಾಗಿ ಬಂದಿಲ್ಲ ಅಂದರೆ ಬೇರೆ ಕಡೆ ಪ್ರಯಾಸದಿಂದ ಆಗುತ್ತೆ. ನಿಮಗೆ ಗೌರ್ಮೆಂಟ್ ಜಾಬೇ ಹೋಗಬೇಕು ಅಂತಂದರೆ ಒಂದು ಗೋಲ್ಡನ್ ಹೆಸೊನೈಟ್ ಹಾಕ್ಕೊಳ್ಳಿ. ಅರ್ಥ ಆಯ್ತಲ್ಲ? ಗೋಲ್ಡನ್ ಹೆಸೊನೈಟ್ ಅಂತ ಬರುತ್ತೆ, ಮಧ್ಯದ ಬೆರಳಿಗೆ ಹಾಕ್ಕೊಳ್ಳಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ಗುರುಜಿ, ನಮ್ದು ಆಸ್ತಿನೆಲ್ಲ ಕೋರ್ಟಿಗೆ ಹಾಕಿದ್ದಾರೆ ಗುರುಜಿ. ಅದು ಏನ್ ನಮ್ಮಂಗೆ ಆಗುತ್ತಾ ಏನ ಅಂತ ಕೇಳೋಣ ಅಂತ. 1 ರಿಂದ 249 ಒಂದು ಸಂಖ್ಯೆ ಹೇಳಿ. 50 ಲಿಟಿಗೇಷನ್. 6ನೇ ಮನೆ. 6ನೇ ಮನೆ ಮಂಗಳನ ಕಾಂಬಿನೇಷನ್ ನೋಡೋಣ. ಮಂಗಳ ಎಲ್ಲಿದೆ? ಇಲ್ಲಿದೆ ಮಂಗಳ. 10, 9, 11. 9 ಬಂದಾಗ ಕಾಂಪ್ರಮೈಸ್ ಮಾಡಿಕೊಂಡ್ರೆ ಮಾತ್ರ ಆಗುತ್ತೆ. ಕಾಂಪ್ರಮೈಸಿಂದ ಗೆಲ್ತೀರಾ? ಅವ್ರ ಆತರ ಒಪ್ಕೊಳ್ಳಲ್ಲ ಗುರುಜಿ. ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ. ಅಲ್ಲ ಗುರುಜಿ, ಈಗ ಇದು ಪಾಲ್ ಮಾಡಿದ್ರು ಗುರುಜಿ 2 ಸಲ ಮಾಡ್ಬಿಟ್ಟು ಮತ್ತೆ ಪುನಃ ಕೋರ್ಟಿಗೆ ಹಾಕಿದ್ದಾರೆ. ಇನ್ನೊಂದ್ಸತಿ ಹೇಳಿ. ಎಲ್ಲ ನಾವೆಲ್ಲ ಜಮೀನಿಗೆಲ್ಲ ತೋಟ ಗಿಟ ಮಾಡ್ಕೊಂಡಿದೀವಿ ಗುರುಜಿ. ಅವ್ರಿಗೆ ಎಲ್ಲರೂ ಸಮಾನ ಪಾಲ್ ಮಾಡಿದ್ದಾರೆ. ಮತ್ತೆ ಈಗ 3 ಪಾಲ್ ಇದ್ದಿದ್ದು 6 ಪಾಲ್ ಆಗ್ಬೇಕು ಅಂತ ಹೇಳಿ ಮತ್ತೆ ಇದ್ ಮಾಡಿದ್ದಾರೆ. ಏನಕ್ಕೆ ಅದು ಪಾಲು? ಒಂದು ಅವ್ರಿಗೊಂದು ಸ್ವಲ್ಪ ಇದು ಜಾಸ್ತಿ, ಹೊಟ್ಟೆ ಕಿಚ್ಚು ಜಾಸ್ತಿ. ಅಲ್ಲ, ಅದೇನು 6 ಪಾಲು ಹೆಂಗೆ? 3 ಪಾಲಿದ್ದು 6 ಪಾಲು ಎಷ್ಟು ಜನಕ್ಕೆ ಬರಬೇಕೋ ಅಷ್ಟೇ ಬರುತ್ತಲ್ವ? ಪಾಲು ಹೆಂಗಾಗುತ್ತೆ? ಈಗ 3 ಜನಕ್ಕೆ ಅಂತಾನೆ ಮಾಡಿ ಎಲ್ಲರೂ ವಿಲ್ ಮಾಡಿದ್ರು ಗುರುಜಿ. ಅದು ರಿಜಿಸ್ಟರ್ ಆಗಿತ್ತು. ಮತ್ತೆ ಪುನಃ ಕೋರ್ಟಿಗೆ ಹಾಕಿದ್ದಾರೆ 6 ಪಾಲ್ ಆಗ್ಬೇಕು ಅಂತ. ಅವೆಲ್ಲ ಆಗಲ್ಲ, ಕೋರ್ಟಲ್ಲಿ ಅವೆಲ್ಲ ನಡೆಯಲ್ಲ. 9, 11 ನಿಧಾನಕ್ಕೆ ಮತ್ತೆ ವಾಪಸ್ ಬಂದೇ ಬರ್ತಾರೆ. ಸಮಾಧಾನವಾಗಿರಿ. ನಿಮ್ಮ ಕಡೆನೇ ಗೆಲುವಿರೋದು. ಅರ್ಥ ಆಯ್ತಾ? ಗುರುಜಿ. ಧೈರ್ಯವಾಗಿರಿ, ನಿಮ್ಮ ಕಡೆನೇ ಗೆಲುವಿರೋದು. ನಮಸ್ಕಾರ. ಹಲೋ. ಹಾಂ ಹೇಳಿ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹೇಳಿ. ಗುರುಗಳ ಮದುವೆ ಬಗ್ಗೆ ಕೇಳಬೇಕಿತ್ತು. ಎಷ್ಟನೇ ಕ್ಲಾಸ್ ಆಗುತ್ತೆ ಹೇಳಿ. ನಂಬರ್ 1 ರಿಂದ 249 ಒಂದು ಸಂಖ್ಯೆ ಹೇಳಿ. 59 ಗುರುಗಳು. ಮ್ಯಾರೇಜ್. 7ನೇ ಮನೆ ಬುಧನ ಕಾಂಬಿನೇಷನ್ ಬಂದಿದೆ. ಬುಧನ ಕಾಂಬಿನೇಷನ್ ನೋಡೋಣ. 10ನೇ ಮನೆ, 3ನೇ ಮನೆ, 11ನೇ ಮನೆ. 3, 4, 7, 9, 11 ಸಕ್ಸಸ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಮಾತುಕತೆನ ಚೆನ್ನಾಗಿ ಮಾಡಿದ್ರೆ ಮಾತ್ರನೇ ಇದು ಮುಂದುವರಿಯುತ್ತೆ.
ಮಾತುಕತೆಯಿಂದ ಮುರಿದು ಬೀಳುತ್ತೆ. ಮಾತುಕತೆ ಚೆನ್ನಾಗಿ ಮಾಡಿ ಸ್ವಲ್ಪ ನಿಧಾನ ಆಗುತ್ತೆ. ಬಂದಿದ್ದೆಲ್ಲ ಮಾತುಕತೆಯಿಂದನೇ ಕಟ್ಟಾಗ್ತಾ ಇರೋದು. ಗುರು ಈ ವರ್ಷ ಏನಾಗುತ್ತಾ? ಮಾತುಕತೆಯಿಂದ ಕಟ್ಟಾಗ್ತಾ ಇದೆ. ಮಾತನ್ನು ಸ್ವಲ್ಪ ಸರಿಯಾಗಿ ಮಾಡಿ. ನಾನು ಯಾರ್ದು ರೈಟ್ ಯಾರ್ದು ರಾಂಗ್ ನಾನು ಹೇಳೋಕ್ಕೆ ದೇವರಲ್ಲ. ಮಾತುಕತೆಯಿಂದ ಬ್ರೇಕ್ ಆಗ್ತಾ ಇದೆ ಅಂತಂದರೆ ನೀವು ಹೇಳಬೇಕು ನನಗೆ, ಎಷ್ಟು ದಿವಸ ಆಯಿತು ನೀವು ನೋಡೋಕ್ಕೆ ಶುರು ಮಾಡಿ, ಏನಾಯಿತು ಅಂತ. ಗುರು ಆಳೆ 4 ವರ್ಷದಿಂದ ನೋಡ್ತಾ ಇದೀವಿ. 4 ವರ್ಷದಿಂದ ಎಷ್ಟು ಹುಡುಗಿರು ಬಂದರು? ಆಳೆ ಒಂದು 20 ಹುಡುಗಿರು ಬಂದೇವು. ನೀವು ಯಾರು ಒಪ್ಕೊಳ್ಳಿ? ಓಹೋ, ನಿಮ್ಮನ್ನು ಯಾರು ಒಪ್ತಾ ಇಲ್ವಾ? ಇಲ್ಲ ಗುರು, ಎಲ್ಲ ಕೆಲಸ ಕೇಳ್ತಾರೆ, ನಾವು ಮಾಡ್ತೀವಿ ಯಾವತ್ತಲ್ಲ. ಕೆಲಸ ಇಲ್ಲದೇ ಬಂದು ನಿಮ್ಗೆ ನೋಡ್ಕೊಂಡು ಹೋಗ್ತಾರ? ಫಸ್ಟ್ ಆಫ್ ಆಲ್ ನಿಮ್ಮ ಕೆಲಸ ಇಲ್ಲ ಅಂದರೆ ಅದಕ್ಕಿಂತ ಮುಂಚೆ ಬಂದು ನೋಡ್ಕೊಂಡು ಹೋಗ್ತಾರ? ಇವ್ರು ಕೆಲಸ ಇಲ್ಲ ಹೆಂಗೆ ಅಂತ ನೋಡ್ಕೊಂಡು ಹೋಗ್ತಾರ? ಕರೆಕ್ಟಾಗಿ ಹೇಳಿ. ಇಲ್ಲ ಕೆಲಸ ಇಲ್ಲ, ನಾವು ಮಾಡೋ ವ್ಯವಸಾಯ ಗುರುವರೇ. ಆಯಿತು, ಅದಕ್ಕೆ ನಾವೆಲ್ಲ ಕೆಲಸ ಕೇಳ್ತಾರೆ ಹುಡುಗರು. ಕುತ್ಕೊಂಡು ಮಾತಾಡಿ, ಅಂಥವ್ರನ್ನೇ ಹುಡುಕಿ. 20 ಜನ ಬಂದಿದ್ರಲ್ಲ, ಫಸ್ಟೇ ನಿಮ್ಮನ್ನು ನೋಡೋಕ್ಕಿಂತ ಬರೋಕ್ಕೆ ಮುಂಚೆ ಯಾಕೆ ಟೀ ಕಾಫಿ ಉಪ್ಪಿಟ್ಟು ತಿನ್ನಕ್ಕೆ ಹೋಗ್ತಾ ಇದ್ದೀರ ಅವ್ರ ಮನೆಗೆ? ಇಲ್ಲ ಗುರು, ನಾವು ನೋಡ್ಕೊಬತ್ತೀವಿ, ಅವ್ರು ಇನ್ನ ಫೋನ್ ಮಾಡಲ್ಲ. ಫಸ್ಟೇ ಹೇಳ್ಬಿಡಿ, ನಮ್ದು ವ್ಯವಸಾಯ, ಬರಂಗಿದ್ರೆ ಬರ್ತೀವಿ, ಇಲ್ಲ ಅಂತ ಹೇಳ್ಬಿಡಿ ಮೊದಲೇ. ಸರಿ ಗುರು. ಅದನ್ನು ಮಾತಾಡಲ್ಲ ಫಸ್ಟು. 10, 12, 9, 3, 11 ಮಾತುಕತೆ ಸಕ್ಸಸ್ ಆಗುತ್ತೆ. ಶನಿಯಲ್ಲಿ 2023 ಶುಕ್ರನಲ್ಲಿ ಕಾಂಬಿನೇಷನ್ ಸೂರ್ಯ, ಇಲ್ಲಿ ಬಂದಿರತಕ್ಕಂಥ ಸೂರ್ಯ 311. ಓಕೆ, ಸೂರ್ಯ 2024. ನಿಮ್ಮ ಮದುವೆ 2026 ಜುಲೈನೇ. ಕಷ್ಟ ಇದೆ, 2000 ಜುಲೈನೇ ಇದ್ದಿದ್ದು ಮಾಡ್ಕೋಬೇಕು, ತುಂಬ ಕಷ್ಟ. ಓಕೆ, ಕೆಲವೊಂದು ಸತಿ ಕಾಂಬಿನೇಷನ್ಗಳು ನಮ್ಗೆ ಬರ್ತವೆ, ತುಂಬಾ ಕಷ್ಟ. ಮಾತುಕತೆಯಲ್ಲೇ ಸಮಸ್ಯೆ ಆಗಿ ಕ್ಲೋಸ್ ಆಗಿಬಿಡುತ್ತೆ. ಓಕೆ, ಸೊ ಹಾಗೇ ನಮ್ಮ ಕ್ಲಾಸಸ್ಸು ಇದೇ ತಿಂಗಳು 27. ಏನೇನೆಲ್ಲ ಮಾಡ್ಬೋದು ಡೀಟೇಲಾಗಿ ನಮ್ಮ ಜೀವನನ ಸಾಗಿಸೋಕ್ಕೆ ನಮ್ಮ ನಕ್ಷತ್ರ ಕಲೀರಿ. ಇನ್ನೂ ಸ್ವಲ್ಪ ಜಾಸ್ತಿ ನಾವು ಪ್ಲ್ಯಾನ್ ಮಾಡ್ಬೋದು. ಹಾಗೆ ಜೂನ್ 24ಕ್ಕೆ ಕನ್ನಡ ಕ್ಲಾಸ್ ಇರ್ತಕ್ಕಂಥದ್ದು. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.